ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟೈಮ್ ಬಂದ್ಬಿಟ್ಟು ಕರೆಕ್ಟ್ 7 ಆಗಿದೆ. ಇವಾಗ ಈ ಟೈಮಿಗೆ ಹಸ್ಬೆಂಡಿಗೆ ಟಿಫನ್ ಬಾಕ್ಸ್ ಎಲ್ಲ ಕೊಟ್ಟು ಅನ್ನ ಸಾಂಬಾರು ಮಾಡಿದ್ದೀನಿ. ಟಿಫನ್ ಬಾಕ್ಸ್ ಎಲ್ಲ ಕೊಟ್ಟು ಈ ಜಸ್ಟ್ ಇವಾಗ ಮಕ್ಕಳಿಗೆ ಎಬ್ಬಿಸ್ತಾ ಇಲ್ಲೇ ಕೂತಿದ್ದೀನಿ ಫ್ರೆಂಡ್ಸ್. ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಪೂರ್ತಿ ಬ್ಲಾಗ್ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಹೊಸದಾಗಿ ನೋಡೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅಂತ ಕ್ಲಿಕ್ ಮಾಡಿ. ಮತ್ತು ಇನ್ನೊಂದು ಫ್ರೆಂಡ್ಸ್, ಹೈಪ್ ಅಂತ ಹೊಡಿತಾ ಇಲ್ಲ, ಹೈಪ್ ಅಂತ ಕ್ಲಿಕ್ ಮಾಡಿ. ಹೈಪ್ ಅಂತ ಕ್ಲಿಕ್ ಮಾಡಿದ್ರೆ ಕೆಲವು ನಂಬರ್ಗಳು ಬರುತ್ತೆ, ಅದರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಮತ್ತು ರಿವರ್ಸ್ ಹೈಪ್ ಅನ್ನೋದು ಕ್ಲಿಕ್ ಮಾಡಿ ಫ್ರೆಂಡ್ಸ್, ಅದರಿಂದ ಸ್ವಲ್ಪ ಯೂಸ್ ಇದೆ ನನಗೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ದಿನವಿಡೀ ಬ್ಲಾಗಲ್ಲಿ ಏನೇನು ನಡೆಯುತ್ತೆ ಮನೆಯಲ್ಲಿ ದಿನಚರಿ ಶೇರ್ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನೆ ನನ್ನ ಲವ್ ಸ್ಟೋರಿ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಅಂತ ಒಳ್ಳೊಳ್ಳೆ ಕಮೆಂಟ್ ಹಾಕಿ ಫ್ರೆಂಡ್ಸ್. ನಾನು ಮುಂದಿಂದು ಲವ್ ಸ್ಟೋರಿ ಇದ್ರೊಳಗಿನ ಏನೇನೆಲ್ಲ ಇದೆ ನಾನು ಟೈಮ್ ಬಂದಾಗ ನಾನು ಶೇರ್ ಮಾಡ್ತೀನಿ. ಇವಾಗ ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಾನು ಇವಾಗ ಬನ್ನಿ, ಮಗಳು ಎದ್ದಿದ್ದಾಳೆ ಆಲ್ರೆಡಿ. ಅವಳು ಹೋಮ್ವರ್ಕ್ ಜಾಸ್ತಿ ಇದ್ದಾವೆ ಅಂದ್ಬಿಟ್ಟು ಹೋಮ್ವರ್ಕ್ ಮಾಡ್ಕೊತಾ ಇದ್ದಾಳೆ. ಮಗ ಇನ್ನೂ ಎದ್ದಿಲ್ಲ. ಚಳಿ ಆಗ್ತಾ ಇದೆ. ನಿನ್ನೆ ಸ್ವಲ್ಪ ಮಳೆ ಬಿದ್ದಿದೆ ಫ್ರೆಂಡ್ಸ್. ನಿನ್ನೆ ಒಂದು ಸ್ವಲ್ಪ ಮಳೆ ಬಿದ್ದಿದೆ, ಹಾಗಾಗಿ ಚಳಿ ಆಗ್ತಾ ಇದ್ಬಿಟ್ಟು ಫುಲ್ಲು ಸುತ್ಕೊಂಡು ನಿದ್ದೆ ಮಾಡ್ತಾ ಇದ್ದಾನೆ ಅವನು. ತೋರಿಸ್ತೀನಿ ಬನ್ನಿ ನಿಮಗೆ. ಇವಾಗ ಟೀ ಕುಡಿಬೇಕು ಫ್ರೆಂಡ್ಸ್. ಇನ್ನು ಹೊರಗಡೆಯಿಂದ ಕಸ ಹೊಡೆದಿದ್ದೀನಿ, ಮನೆಯಲ್ಲಿ ಇನ್ನೂ ಕಸ ಹೊಡೆದಿಲ್ಲ. ಕಸ ಎಲ್ಲ ಹೊಡೆದು ಟೀ ಕುಡಿದು ಇನ್ನು ಟೀ ಕುಡಿಬೇಕು. ಬಟ್ಟೆ ಎಲ್ಲ ಕೆಲಸ ತುಂಬ ಇದೆ ಫ್ರೆಂಡ್ಸ್. ಬನ್ನಿ, ದಿನವೆಲ್ಲ ಏನೇನಾಗುತ್ತೆ ಶೇರ್ ಮಾಡ್ಕೋತೀನಿ. ಇನ್ನು ಮಗನಿಗೆ ಎಬ್ಬಿಸ್ಬೇಕು. ಬನ್ನಿ, ಅವನು ಯಾವ ರೀತಿ ನಿದ್ದೆ ಮಾಡ್ತಾ ಇದ್ದಾನೆ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇವಾಗ ಯಾವ ರೀತಿ ನಿದ್ದೆ ಮಾಡ್ತಾ ಇದ್ದಾನೆ ನೋಡಿ. ಕಾಣಿಸ್ತಾ ಇದೆಯಾ? ನೋಡಿ ಯಾವ ರೀತಿ ನಿದ್ದೆ ಮಾಡ್ತಾ ಇದ್ದಾನೆ. ಮಂಚದ ಮೇಲಿಂದ ಎಲ್ಲ ಹಾಸಿಗೆ ತೆಗೆದಿದ್ದೀನಿ. ಅದು ಹಾಸಿರೋದೇ ಸುತ್ಕೊಂಡು ಮಲಗಿದ್ದಾನೆ. ಚಳಿ ಆಗ್ತಾ ಇದೆ ಫ್ರೆಂಡ್ಸ್. ಇವಳು ನಿನ್ನೆ ನಾವು ನೋಟ್ಬುಕ್ಸ್ ತೊಗೊಂಡು ಇಷ್ಟು ದಿವಸ ಆಯಿತು. ಸಾರಿ ಫ್ರೆಂಡ್ಸ್, ಚಾಟೆ ಹಚ್ಚಿಲ್ಲ ಫ್ರೆಂಡ್ಸ್. ನಿನ್ನೆ ಹಸ್ಬೆಂಡು ಮನೆಯಲ್ಲೇ ಇದ್ದರು, ಅಂದರೆ ಕೆಲ್ಸಕ್ಕೆ ಹೋಗಿರಲಿಲ್ಲ. ಹಾಗಾಗಿ ಮನೆಯಲ್ಲಿ ಉಳ್ಕೊಂಡು ಎಲ್ಲ ಈ ಥರ ಚಾಟ್ ಹಚ್ಚಿದ್ದಾರೆ ನೋಡಿ ಫ್ರೆಂಡ್ಸ್. ಇದರಲ್ಲಿ ಎಲ್ಲ ನಿನ್ನೆ ನೈಟ್ ಹಚ್ಚಿದಾರಲ್ಲ, ಹಾಗಾಗಿ ಇವಳು ಬೆಳಗ್ಗೆ ಬೇಗ ಎದ್ಬಿಟ್ಟು ಇದೆಲ್ಲ ಚೆನ್ನಾಗಿ ಯಾವ ನೋಟ್ಬುಕ್ಕು ಎಲ್ಲ ಬರ್ಕೊತಾ ಇದ್ದಾಳೆ ಮೇಲ್ಗಡೆ. ಸೈನ್ಸು, ಇಂಗ್ಲೀಷು ಅಂದರೆ ಗೊತ್ತಾಗಬೇಕಲ್ಲ ಫ್ರೆಂಡ್ಸ್. ಇವಾಗ ಮೇಡಮ್ ಹತ್ರ ಅಂದರೆ ಇಲ್ಲಿ ಚಕ್ಕಡ್ಬಾಯಿ ಏನೋ ಅಂತಾರೆ, ಇಲ್ಲಿ ಚಕ್ಕಡ್ಬಾಯಿ ಅಂತಾರೆ. ಚಕ್ಕಡ್ಬಾಯಿಗೆ ಹೋದರೆ ಯಾರ ಬುಕ್ಕು ಬೇಗ ಕೊಡಬೇಕು ಅಂತ ಇಲ್ಲಿ ಬೇರೆಯೇ ಇದೆ ಫ್ರೆಂಡ್ಸ್. ಇಲ್ಲಿ ಹೈದರಾಬಾದಲ್ಲಿ ಸ್ಕೂಲು ಅಂದರೆ ಗೊತ್ತಾಗುತ್ತೆ. ಅಂದರೆ ಈ ರೀತಿ ಸ್ವಲ್ಪ ಡಿಫ್ರೆಂಟ್ ಇರಬೇಕಂತೆ ಮೇಲ್ಗಡೆ. ಟೀಚರ್ ಹೇಳಿದ್ದಾರೆ. ಒಂದೊಂದಕ್ಕೆ ಒಂದೊಂದು ಕಲರ್ ನೋಡಿ ಫ್ರೆಂಡ್ಸ್. ಇದಕ್ಕೆ ಮೆರೂನ್ ಕಲರು, ಇದು ಯೆಲ್ಲೋ, ಪಿಂಕು ಮತ್ತು ಆರೆಂಜು, ವೈಟು ನೋಡಿ ಡಿಫ್ರೆಂಟ್ ಕಲರ್ಗಳಿದ್ದಾವೆ ಫ್ರೆಂಡ್ಸ್. ಇಲ್ಲಿ ಒಂದು ರೀತಿ ಒಂದೊಂದಕ್ಕೆ ಒಂದೊಂದು ಥರ ನೋಡಿ ಕಲರ್ಗಳು. ನೋಡಿ ಒಂದೊಂದಕ್ಕೆ ಒಂದೊಂದು ಥರ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಇನ್ನೂ ತೋರಿಸ್ತೀನಿ ಬನ್ನಿ ನಿಮಗೆ. ಇಲ್ಲಿ ನೋಡಿ, ಇನ್ನು ಯಾವುದಕ್ಕೂ ಬರ್ದಿಲ್ಲ. ನಿನ್ನೆ ನೈಟೇ ಹಚ್ಕೊಟ್ಟಿದ್ದಾರೆ ಹಸ್ಬೆಂಡು. ಇನ್ನು ಇಷ್ಟೊಂದು ಹೆಚ್ಚಿಗೆ ಆಗಿದ್ದಾವೆ ಫ್ರೆಂಡ್ಸ್. ಇನ್ನೂ ಹಚ್ಚವು ಅಲ್ಲ ಇವು. ನಾನು ಪ್ಲಕ್ಕರ್ ಇದೆ, ಇಲ್ಲೇ ಇಟ್ಬಿಟ್ಟಿದ್ದೀನಿ. ಸುಮ್ಮನೆ ಹುಡುಕಾಡ್ತಾ ಇದ್ದೀನಿ. ನಿನ್ನೆ ಫುಲ್ ಹುಡುಕಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ನಾನು ಇಲ್ಲೇ ಬಂದಿದೆ, ತೆಗೆದು ಮೇಲೆ ಇಡ್ತೀನಿ. 5:30ಕ್ಕೆ ಎದ್ದಿದ್ದಾವೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡಿ, ಇನ್ನೂ ಇಷ್ಟು ಮೇಲ್ಗಡೆ ಹೆಸರು ಬರಿಬೇಕಂತೆ. ಇವು ನನ್ನ ಮಗಂದು, ಇವು ಸೈಡ್ದು ಮಗಳದು. ಇವಾಗ ಇನ್ನೂ ಎಷ್ಟು ಹೆಚ್ಚಿಗೆ ಆಗಿದ್ದಾವೆ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ ಇಷ್ಟೊಂದು ಹೆಚ್ಚಿಗೆ ಆಗಿದೆ. ಅಂದರೆ ವೆರೈಟಿ ಚಾಟ್ ಬೇಕಂತೆ ಫ್ರೆಂಡ್ಸ್ ಇವರಿಗೆ. ಒಂದೊಂದು ಊರ ಸೈಡು ಒಂದೊಂದು ಥರ ಇರುತ್ತೆ ನೋಡಿ. ಇಷ್ಟೊಂದು ಚಾಟ್ಗಳು ಹೆಚ್ಚಿಗೆ ಆಗಿದೆ, ಅಂದರೆ ಎಕ್ಸ್ಟ್ರಾ ಉಳ್ಕೊಂಡಿದ್ದಾವೆ. ನೆಕ್ಸ್ಟ್ ಇಯರ್ವರೆಗೂ ಇಕ್ಬೋದು, ಆದರೆ ಇವು ಪೇಪರ್ ಅಲ್ಲ ಫ್ರೆಂಡ್ಸ್, ಅದೊಂದು ಪ್ರಾಬ್ಲಮ್. ಪ್ಲಾಸ್ಟಿಕ್ ಕವರ್ ಇದ್ದರೆ ಅದು ಬೇರೆ. ನೋಡೋಣ, ಏನಕ್ಕಾದರೂ ಯೂಸ್ ಆಗ್ಬೋದು. ಏನಾದರೂ ಡೆಕೋರೇಷನ್ಲಿಗೆ ಏನಾದರೂ ಯೂಸ್ ಆಗ್ಬೋದು, ನೋಡೋಣ.
ನೋಡಿ ಇಷ್ಟೊಂದು ಸುಮ್ಮನೆ ವೇಸ್ಟ್. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ನೋಡಿ ಎಲ್ಲ ಕಲರ್, ಪ್ರತಿಯೊಂದು ಕಲರ್ ಇದ್ದಾವೆ. ಪಿಂಕು, ಆರೆಂಜು, ಲೈಟ್ ಪಿಂಕು, ಯೆಲ್ಲೋ, ರೆಡ್ಡು, ತುಂಬ ಉಳ್ಕೊಂಡಿದ್ದಾವೆ. ಅದಕ್ಕೆ ನೋಡಿಕೊಂಡು ಎಷ್ಟು ಬೇಕು ಅಷ್ಟೇ ತಂದ್ಕೋಬೇಕು ಅನ್ನೋದು. ಹೊಟ್ಟೆಗೆ ಎಷ್ಟು ಹಸಿವು ಇರುತ್ತೆ ಅಷ್ಟೇ ಊಟ ಮಾಡ್ಬೇಕಂತಾರಲ್ಲ, ಅದು ಕೂಡ ಹಾಗೆ. ಅಂದರೆ ಇದು ನೋಡಿ ಜಾಸ್ತಿ ಆಗೋಗ್ಬಿಟ್ಟಿದೆ. ಹೊರಗಡೆ ನೋಡಿ ಫ್ರೆಂಡ್ಸ್, ಹೊರಗಡೆ ವಾತಾವರಣ ಹೆಂಗಿದೆ? ಫುಲ್ಲು ಮೋಡ, ಮೋಡ ಕವಿದ ವಾತಾವರಣ ಅಂತಾರಲ್ಲ ಆ ರೀತಿ ಇದೆ ನೋಡಿ. ಹೊರಗಡೆ ಕಸ ಹೊಡೆದಿದ್ದೀನಿ, ರೂಮಲ್ಲಿ ಇನ್ನೂ ಕಸ ಹೊಡೆದಿಲ್ಲ. ಮಳೆ ನೋಡಿ, ಮಂಜು ಮಂಜಾಗಿದೆ. ಮಂಜು ಮಂಜು ಥರ ಇದೆ ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ? ಇನ್ನು ಸಣ್ಣದಾಗಿ ಅಷ್ಟಕ್ಕಷ್ಟೇ ಬರ್ತಾ ಇದೆ, ಆದರೆ ಮಳೆ ಬರ್ತಾ ಇಲ್ಲ ನೋಡಿ. ಇದೇ ರೀತಿ ಡೈಲಿ ಇರ್ತಾ ಇದೆ, ಅಂದರೆ ದಿನವಿಡೀ ಡೈಲಿ ಇದೇ ರೀತಿ ಇರ್ತಾ ಇದೆ, ಅಂದರೆ ಮಳೆ ಬರ್ತಾ ಇಲ್ಲ. ಈ ಥರ ಇದ್ದರೆ ನನಗೆ ಲೈವ್ ಮಾಡುವಾಗ ಎಷ್ಟು ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ ಅಂತ ಯೋಚನೆ ಮಾಡಿ. ನೋಡಿ ಹೀಗೆ ತುಂಬ್ಕೊಂಡು ಕೂಡ್ತಾ ಇದೆ ಮೋಡ, ಆದರೆ ಮಳೆ ಬರ್ತಾ ಇಲ್ಲ. ಓಕೆ, ಕೆಲಸ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ತುಂಬ ಕೆಲಸ ಇದೆ, ಇನ್ನು ಕಸ ಹೊಡಿಬೇಕು, ಮನೆ ಕಸ ಹೊಡಿಬೇಕು. ಇಲ್ಲಿ ಕಸ ಏನೋ ಕೊಡ್ದಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಮಗ ನಿದ್ದೆ ಮಾಡ್ತಿದ್ದ, ಹಾಗಾಗಿ ಇವಾಗ ಮೇಲೆ ಮಲಗಿಸಿದೆ ನನಗೆ ಅಷ್ಟೇ, ಅದಕ್ಕೆ ಇದು ಕಸ ಹೊಡ್ದಿಲ್ಲ. ಟೀ ಮಾಡಿದ್ದೀನಿ, ಅನ್ನ ಸಾಂಬಾರು ಮಾಡಿದ್ದೀನಿ. ಸ್ವಲ್ಪ ಗೋಧಿ ಹಿಟ್ಟಿನ ದೋಸೆ ಮಾಡಿಕೊಡ್ಬೇಕು ಅವರಿಗೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಸಿಗ್ತೀನಿ ಮತ್ತೆ ಮಕ್ಕಳು ರೆಡಿ ಆಗುವಾಗ ಸಿಗ್ತೀನಿ ನೋಡಿ ಫ್ರೆಂಡ್ಸ್. ಮಕ್ಕಳೆಲ್ಲ ಹೋದ್ಮೇಲೆ ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ತೊಳೆದಿಟ್ಟಿದ್ದೀನಿ. ಮಕ್ಕಳು ಜಸ್ಟು ಹೋದರು ಫ್ರೆಂಡ್ಸ್. ಇವಾಗ ನಾನು 9 ಗಂಟೆಗೆ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಮಕ್ಕಳು ಇವಾಗಲೇ ಸ್ಟಾರ್ಟ್ ಮಾಡಬೇಕಿತ್ತು, ಆದರೆ ಅವ್ರದ್ದು ಲೇಟ್ ಆಗಿತ್ತು ಫ್ರೆಂಡ್ಸ್. ಲೇಟಾಗಿ ಎದ್ರು ಇಬ್ಬರು. ಮಗಳು ಬೇಗನೆ ಎದ್ದಿದ್ಳು, ಮಗ ಲೇಟ್ ಮಾಡಿದನು. ಹಾಗಾಗಿ ಅವರಿಬ್ಬರು ಹೋದ್ರೇ ಸ್ವಲ್ಪ ಸಮಾಧಾನ. ಹಾಗಾಗಿ ಮಗನಿಗೋಸ್ಕರ ನಿಂತ್ಕೊಂಡ್ಳು, ಹಾಗಾಗಿ ಲೇಟ್ ಆಯಿತು. ವಿಡಿಯೋ ಶೂಟ್ ಮಾಡಲಿಕ್ಕಾಗಿಲ್ಲ. ಇದು ಇವಾಗ ಬೆಳಗ್ಗೆ ಅಡುಗೆ ಏನು ಮಾಡಿದ್ದೀನಲ್ಲ ಅದೆಲ್ಲ ಕುಕ್ಕರೆಲ್ಲ ಇನ್ನೊಂದು ಸ್ವಲ್ಪ ನೋಡಿ ಇಷ್ಟು ರೈಸ್ ಉಳ್ಕೊಂಡಿದೆ, ಇಷ್ಟು ತೆಗೆದಿಟ್ಟು ಇವತ್ತು ನೀರು ಬರ್ತವೆ ಫ್ರೆಂಡ್ಸ್. ಇಲ್ಲೆಲ್ಲ ನಾನು ಕೊಡೆ ಇಡ್ತೀನಲ್ಲ, ಜಸ್ಟ್ ಕುಕ್ಕರ್ ಖಾಲಿ ಮಾಡಿದ್ದೀನಿ. ಸ್ವಲ್ಪ ರೈಸ್ ಚೆಲ್ಲಿದೆ ನೋಡಿ. ಇವತ್ತು ನೀರು ಬರ್ತವೆ ಫ್ರೆಂಡ್ಸ್, ಹಾಗಾಗಿ ಎಲ್ಲ ತೊಳೆದಿಟ್ಟಿದ್ದೀನಿ. ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ತೊಳೆದಿಟ್ಟಿದ್ದೀನಿ. ನೀರು ಬರೋವರೆಗೂ ನನಗೆ ಎಲ್ಲ ಕೆಲಸ ಆಗಬೇಕು. ಅಂದರೆ ಟೋಟಲಾಗಿ ಗ್ಯಾಸ್ ಕಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು, ಮತ್ತು ಇನ್ನೊಂದು ಸ್ವಲ್ಪ ಬಟ್ಟೆ ಉಳ್ಕೊಂಡಿದ್ದಾವೆ, ಬಟ್ಟೆ ಒರೆಸೋದು. ಇವಾಗ ಇಷ್ಟು ಪಾತ್ರೆ ತೊಳೆದು ಇನ್ನು ಬಟ್ಟೆ ಒಗಿಬೇಕು ಫ್ರೆಂಡ್ಸ್. ನೀರು ಬರೋವರೆಗೂ ಎಲ್ಲ ಕೆಲಸ ಮುಗಿಸ್ಕೋಬೇಕು ನಾನು. ಬನ್ನಿ ಯಾವ ರೀತಿ ಇವಾಗ ಪಟ ಕೆಲಸ ಮಾಡ್ತೀನಂತ ನೋಡಿ. ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಜಸ್ಟ್ ಹೋದರು, ಅವರಿಗೆ ಇನ್ನೂ ಬಾಕ್ಸ್ ತೊಗೊಂಡು ಹೋಗಬೇಕು ಫ್ರೆಂಡ್ಸ್. ಇವತ್ತು ಬಾಕ್ಸ್ ಏನು ಒಯ್ದಿಲ್ಲ ಅವರು, ಓನ್ಲಿ ಊಟ ಮಾಡ್ಕೊಂಡು ಹೋಗಿದ್ದಾರೆ. ಬೆಳಗ್ಗೆ ಅಡುಗೆ ಮಾಡಿದ್ದು, ಅವ್ರು ಊಟ ಮಾಡ್ಕೊಂಡು ಹೋಗಿದ್ದು, ಟೀ ಕುಡ್ದಿದ್ದು ಎಲ್ಲ ಸೇರಿ ಇಷ್ಟು ಪಾತ್ರೆಗಳಿದ್ದಾವೆ ನೋಡಿ ಸಿಂಕಲ್ಲಿ. ಸ್ವಲ್ಪ ರೈಸು ಗಡಿಬಿಡಿಯಲ್ಲಿ ಹೆಚ್ಚು ಮಾಡಿಕ್ಕಿದ್ದು ನನ್ನ ಮಗ, ಹಾಗಾಗಿ ಇದರಲ್ಲಿ ತೆಗೆದಿಟ್ಟಿದ್ದೀನಿ ನೋಡಿ. ಕೆಲಸ ಎಷ್ಟಿದೆ, ಎಲ್ಲ ಕೊಡಗಳು ಎಲ್ಲ ಖಾಲಿ ಇದ್ದಾವೆ ಫ್ರೆಂಡ್ಸ್. ಎಲ್ಲ ಕೊಡಗಳು ತೊಳಿಬೇಕು, ಇವೆಲ್ಲ ನೀರು ಬರೋವರೆಗೂ ತೊಳಿಬೇಕು. ಇವಾಗ 9 ಗಂಟೆ ಆಗಿದೆಲ್ಲ ಫ್ರೆಂಡ್ಸ್, 11:30ಕ್ಕೆ ನೀರು ಬರ್ತವೆ ಇವತ್ತು. ಅಲ್ಲಿವರೆಗೂ ನಾನು ಗ್ಯಾಸ್ ಕಟ್ಟೆಲ್ಲ ಆಲ್ರೆಡಿ ತೊಳೆದಿದ್ದೀನಿ. ಪಾತ್ರೆ ತೊಳೆದು ಮತ್ತು ಬಟ್ಟೆ ಒಗೆದು ಸ್ನಾನ ಮುಗಿಸಿ ನೀರು ಹಿಡಿಬೇಕು ಅಷ್ಟೇ. ನೀರು ಹಿಡ್ದಾದ್ಮೇಲೆ ಇವತ್ತು ಅದು ಇನ್ನು ಮಿಕ್ಕಿದ್ದು ಉನಾಲ್ ಪಾವಡ್ ಹಾಕೋದು ಉಳಿದಿದೆಯಲ್ಲ ಫ್ರೆಂಡ್ಸ್, ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆ.
ಅದು ವಿಡಿಯೋ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಫ್ರೆಂಡ್ಸ್. ತುಂಬ ಲೆಂತಿ ಆದರೆ ಉನಾಲ್ ಪೌಡರ್ ಹಾಕಿರೋದು ಕೂಡ ನಾಳೆ ಬರುತ್ತೆ, ನೋಡ್ತೀನಿ. ತುಂಬ ಲೆಂತಿ ಆದರೆ ಹಾಕಲ್ಲ, ನಾಳೆ ವಿಡಿಯೋದಲ್ಲಿ ಬರುತ್ತೆ. ಇವತ್ತು ಎಷ್ಟಾಗುತ್ತೆ ಅಷ್ಟು ಹಾಕ್ತೀನಿ, ಯಾಕಂದರೆ ತುಂಬ ಲೆಂತಿ ಆದರೆ ಅಪ್ಲೋಡ್ ಆಗುವಾಗ ತುಂಬ ಕಷ್ಟ ಆಗ್ತಾಯಿದೆ. ಹಾಗಾಗಿ ಇವತ್ತು ಎಷ್ಟಾಗುತ್ತೋ ಅಷ್ಟು ಅಪ್ಲೋಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಇವಾಗ ಬಟ್ಟೆ ಒದ್ದು ಒಂದು ಸ್ವಲ್ಪ ವಾಟರ್ ಬರುತ್ತೋ ಗೊತ್ತಿಲ್ಲ, ಅದಕ್ಕೂ ಮುಂಚೆ ಬಟ್ಟೆ ಪಟ ಅಂತ ಒಗ್ದುಬಿಡ್ತೀನಿ. ನೋಡಿ ಪಾತ್ರೆಗಳು ಬೆಳಗ್ಗೆದ್ದೇ ಪಾತ್ರೆ, ಬೆಳಗ್ಗೆದ್ದೇ ಇಷ್ಟೊಂದು ಪಾತ್ರೆಗಳಿದ್ದರೆ ಸಂಜೆವರೆಗೂ ಎಷ್ಟು ಬಿಡ್ಬೋದು, ಎಷ್ಟು ಪರವಾಗಿಲ್ಲ ಫ್ರೆಂಡ್ಸ್, ನಡೆಯುತ್ತೆ. ಇವು ಏನು ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಡಬ್ಬಗಳು, ಅವು ಮಕ್ಕಳ ಬಾಕ್ಸು. ಮಕ್ಕಳು ಇವತ್ತು ಟಿಫಿನ್ ಬಾಕ್ಸ್ ತೊಗೊಂಡು ಹೋಗಿಲ್ವಲ್ಲ, ಅದಕ್ಕೆ ಅವ್ರ ಡಬ್ಬಗಳು ನೋಡಿ ಕಾಣಿಸ್ತಾ ಇದೆ. ಹಾಗಾಗಿ ಇವಾಗ ಪಟ ಅಂತ ಕೆಲಸ ಮಾಡಿಕೊಂಡು ಟಿಫನ್ ಬಾಕ್ಸ್ ತೊಗೊಂಡು ಹೋಗಬೇಕು ಮಕ್ಕಳಿಗೆ. ಅವ್ರು ತೊಗೊಂಡು ಒಂದೊಂದು ದಿವಸ ತೊಗೊಂಡು ಹೋಗ್ತಾರೆ, ಒಂದೊಂದು ದಿವಸ ತೊಗೊಂಡು ಹೋಗಲ್ಲ. ಇವಾಗ ಅದು ಪಾವಡ್ ಮುಂದಿದ್ದು ಹಾಗೆ ಬಿಟ್ಟಿದ್ದೀನಲ್ಲ ಫ್ರೆಂಡ್ಸ್, ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಇಲ್ಲಾಂದರೆ ಗ್ಯಾಪ್ ತೊಗೊಂಡು ನಿಮಗೆ ಹೇಳಿಕೊಟ್ರೆ ಆಲ್ರೆಡಿ ಗ್ಯಾಪ್ ಆಗಿದೆ. ಕೆಲವೊಬ್ಬರಿಗೆ ಬಂದವರಿಗೆ ಬರುತ್ತೆ ನಾನು ಅನ್ಕೋತೀನಿ. ಬರಲಿಲ್ಲದವರು ನನಗೆ ಕಮೆಂಟ್ ಹಾಕ್ಬೋದು, ನಾನು ಖಂಡಿತ ಹೇಳ್ಕೊಡ್ತೀನಿ. ಇವಾಗ ಪಾತ್ರೆ ಅಂತೂ ತೊಳೆದಿದ್ದಾಯಿತು ನೋಡಿ, ಇಷ್ಟಿದ್ದಾವೆ. ಈಗ ಅದು ಕಸ ಏನಿಲ್ಲ, ಮಗ ಸ್ವಲ್ಪ ಹೆಚ್ಚು ಮಾಡಿಟ್ಟಿದ್ದ. ಹಾಗೆ ರೈಸು ಬೆಳಗ್ಗೆ ಹೋಗೋಲ್ಲ ಫ್ರೆಂಡ್ಸ್, ನನಗೆ ಎಲ್ಲಾದ್ರೂ ನಾನೇ ಊಟ ಮಾಡ್ತಿದ್ದೆ, ಅದಕ್ಕೆ ಬಿಸಾಕಿದ್ದೀನಿ. ಇವಾಗ ಪಟ್ಟಂತ ಬಟ್ಟೆ ಒಗೆದು ಸ್ನಾನ ಮುಗಿಸಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಬೆಳಗ್ಗೆದ್ದು ಪಾತ್ರೆ ಎಷ್ಟಿರ್ತವೆ ಅಂತ ನೋಡಿ. ಅಡುಗೆ ಮಾಡಿ ಮಕ್ಕಳು ಊಟ ಮಾಡಿದ್ದು ಎಲ್ಲ ಬೆಳಗ್ಗಿದ್ದೇ ಇವು. ನಿನ್ನೆ ನೈಟ್ ಅಂತೂ ನಾನು ಆಲ್ರೆಡಿ ಯಾವಾಗ ತೊಳೆದಿಟ್ಟಿರ್ತೀನಿ. ಮುಖದ್ಮೇಲೆಲ್ಲ ನೀರು ಚೆದ್ದಿದ್ದಾವೆ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಸ್ನಾನ ಎಲ್ಲ ಮುಗಿಸಿ ಸಿಗ್ತೀನಿ ಮತ್ತೆ. ಸ್ನಾನ ಮುಗೀತು, ಮತ್ತು ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿ ಸ್ನಾನ ಮಾಡಿಕೊಂಡು ಬಂದೆ. ಇವಾಗ ನೀರು ಹಿಡ್ಕೋಬೇಕು ಫ್ರೆಂಡ್ಸ್, ನೀರು ಬರ್ತವೆ. ಹಸಿವಾಗಿದ್ದಾವೆ. ಏನಾದರೂ ಸ್ವಲ್ಪ ರೈಸಿಗೆ ಸ್ವಲ್ಪ ಪುಳಿಯೋಗರೆ ಮಾಡೋಣ ಅನ್ಕೋತಾ ಇದ್ದೀನಿ. ಸ್ವಲ್ಪ ಬೇಗ ಸ್ವಲ್ಪ ನೀರು ತುಂಬ್ತೀನಿ ಫ್ರೆಂಡ್ಸ್. ಇವತ್ತು 11 ಗಂಟೆಗೆ ಬಂದಿದ್ದಾವೆ. ನೀರು ಹಿಡಿದು ಸಿಗ್ತೀನಿ. ನೀರು ಒಂದು ಕೈಯಿಂದ ಫೋನ್ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ನೀರು ತುಂಬಲಿಕ್ಕೆ ಬರೋಲ್ಲ ಫ್ರೆಂಡ್ಸ್. ನಮ್ಮದು ಮೆಟ್ಲುಗಳು ಅಂದರೆ ಚಿಡಿಗಳು ಹೆಂಗಿದಾವೆ ಅಂತ ನೋಡಿದ್ರಲ್ಲ ನೀವು. ಅದಕ್ಕೆ ನೀರು ಹಿಡಿಯೋದು ವೀಡಿಯೋ ಮಾಡ್ತಿದ್ದೆ, ಆದರೆ ಏನು ಮಾಡೋದು, ಬಟ್ಟೆಗಳು ಒಗ್ದಿದ್ದೀನಿ ಅಂದರೆ ಮಣೆ ಹಾಕಿಲ್ಲ ಫ್ರೆಂಡ್ಸ್. ಸ್ವಲ್ಪ ಗಡಿಬಿಡಿಯಲ್ಲಿ ಸ್ವಲ್ಪ ಜೋಡಿಸ್ಕೊಂಡಿದ್ದೀನಿ, ಸ್ವಲ್ಪ ಹಾಗೆ ಇಟ್ಟಿದ್ದೀನಿ. ಓಕೆ, ಇವಾಗ ನೀರು ಬಂದಿದ್ದಾವೆ ತೆಳಗಡೆ. ನೀರು ಹಿಡಿದು ಒಂದು ಸ್ವಲ್ಪ ಪುಳಿಯೋಗರೆ ಮಾಡ್ಕೊತೀನಿ. ಮಕ್ಕಳಿಗೂ ಕೂಡ ಪುಳಿಯೋಗರೆ ಇಷ್ಟ. ಅಂದರೆ ಬೆಳಗ್ಗೆ ರೈಸಿಗೆ ಪುಳಿಯೋಗರೆ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ಮತ್ತು ಈರುಳ್ಳಿ, ಶೇಂಗಾ ಬೀಜ ಇವೆಲ್ಲ ಮಿಕ್ಸ್ ಮಾಡಿ ಪುಳಿಯೋಗರೆ ಮಾಡ್ತೀನಿ. ಏನಕ್ಕಂದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಅದು ಅಂದರೆ ಸ್ವಲ್ಪ ಹುಳಿ ಚೆನ್ನಾಗಿರುತ್ತಲ್ಲ, ಹಾಗಾಗಿ ಇವಾಗೆಲ್ಲ 11 ಗಂಟೆ ಆಗಿದೆ. ಇನ್ನೂ ಮಕ್ಕಳಿಗೆ ಟಿಫನ್ ಬಾಕ್ಸ್ ತೊಗೊಂಡು ಹೋಗೋದು 12:35ಕ್ಕೆ ಲಂಚ್ ಇರುತ್ತೆ. ಅಲ್ಲಿವರೆಗೂ ನೀರೆಲ್ಲ ತುಂಬಿ ಪುಳಿಯೋಗರೆ ಮಾಡೋದಾಗುತ್ತೆ. ಮತ್ತು ಪುಳಿಯೋಗರೆ ಮಾಡೋ ಟೈಮಲ್ಲಿ ಸಿಗ್ತೀನಿ ನಾನು. ಇವಾಗ ನೀರು ತರೋದು ಹಿಡಿಲಿಕ್ಕೆ ಆಗಲ್ಲ ಫ್ರೆಂಡ್ಸ್. ಚಿಡಿಗಳು ಆಲ್ರೆಡಿ ನೀವು ನನ್ನ ಬ್ಲಾಗಲ್ಲಿ ನೋಡಿದ್ರೆ ಈ ಥರ ರಾಂಗ್ ಇದ್ದಾವೆ. ಹಾಗಾಗಿ ಆಗಲ್ಲ. ಈ ಥರ ಗೋಡೆದು ಮಣ್ಣಿಂದಿದ್ದರೆ, ಅದು ಸಿಮೆಂಟಿಂದು ಚಿಡಿಗಳಿದ್ದರೆ ಬೇರೆ. ಕಬ್ಬಿಣ ಚಿಡಿಗಳಿದ್ದಾವೆ ಫ್ರೆಂಡ್ಸ್. ಈ ಥರ ರಾಂಗ್ ಇದ್ದಾವೆ, ಹಾಗಾಗಿ ಬರೋದಿಲ್ಲ. ನೀರು ಹಿಡಿತೀನಿ. ಇವಾಗ ನೀರು ಹಿಡಿದು ಸಿಗ್ತೀನಿ. ಸ್ವಲ್ಪ ಎಲ್ಲ ಖಾಲಿ ಮಾಡಿದ್ದೀನಿ ನೋಡಿ, ತೋರಿಸ್ತೀನಿ ಬನ್ನಿ ನೋಡಿ. ಕೊಡಗಳೆಲ್ಲ ಹೊರಗಡೆ ಇಟ್ಟಿದ್ದೀನಿ. ಸ್ವಲ್ಪ ಹಳೆ ನೀರೆಲ್ಲ ಅದರೆಲ್ಲ ಬುಟ್ಟಿಯಲ್ಲಿ ಹಾಕಿದ್ದೀನಿ. ಒಂದು ಸ್ವಲ್ಪ ಇವು ತೊಳಿಬೇಕು ಫ್ರೆಂಡ್ಸ್. ಚೀಲ ಕೆಲವೊಬ್ಬರಿಗೆ ಕೊಟ್ಟಿದ್ದೆ, ಆ ಚೀಲ ಒಬ್ಬರಿಗೆ ಕೊಟ್ಟಿದ್ದೆ. ಅದು ಅಂದರೆ ಬೇರೆಯವ್ರು ಹೆಂಗೆ ಯೂಸ್ ಮಾಡ್ತಾರೋ ಗೊತ್ತಿಲ್ಲ ಫ್ರೆಂಡ್ಸ್. ಬೇರೆಯವರು ತೊಗೊಂಡ್ರು, ಏನೇ ವಸ್ತು ತೊಗೊಂಡ್ರು ನಾನು ಸ್ವಲ್ಪ ಕ್ಲೀನ್ ಮಾಡಿ ತೊಗೊಳ್ಳೋದು ಒಳಗೆ. ಹಾಗೆ ಕೊಟ್ಟಿದ್ದಾರೆ, ಅಲ್ಲೇ ಇಟ್ಟಿದ್ದೀನಿ ನೋಡಿ. ಇವಾಗ ಅದಕ್ಕೆ ವಾಶ್ ಮಾಡಿ ಒಳಗೆ ತರ್ತೀನಿ. ಅದು ವಾಶ್ ಮಾಡಲಿಕ್ಕೋಸ್ಕರನೇ ಅವು ಫಿಲ್ಟರ್ ನೀರು, ಏನು ಹಳೆ ನೀರು ಇಡ್ತೀವಲ್ಲ ಕುಡಿಯೋ ನೀರು, ಅವು ಅಲ್ಲೇ ಬುಟ್ಟಿಯಲ್ಲಿ ಇಟ್ಟಿದ್ದೀನಿ ನೋಡಿ. ಕಾಣಿಸ್ತಾ ಇದೆಯಾ? ಇಲ್ಲ, ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ನೀರು ಹಿಡಿದು ಮತ್ತೆ ಸಿಗ್ತೀನಿ. ಪುಳಿಯೋಗರೆ ಮಾಡೋ ಟೈಮಲ್ಲಿ ಸಿಗ್ತೀನಿ ಮತ್ತೆ.